ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಿಟ್ಟಿಂದ ಬಟ್ಲು ಕಡುಬು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನಂತ ನೋಡೋಣ. ಅಕ್ಕಿ ಹಿಟ್ಟು, ಜೀರಿಗೆ, ಎಣ್ಣೆ, ನೀರು ಹಾಗೆ ಉಪ್ಪು. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ದಂಟಿನ ಸೊಪ್ಪು, ಈರುಳ್ಳಿ, ಹಸಿ ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ಬೇಕು. ಮೊದಲಿಗೆ ನಾನು ನೀರು ಹಾಕೋತಾ ಇದ್ದೀನಿ. ಮುದ್ದೆ ಥರ ಮಾಡಿಕೊಂಡು ಆಮೇಲಿಂದ ಬಟ್ಲು ಕಟ್ ಮಾಡಬೇಕು. ನಾನು ಈ ಕಪ್ಪಲ್ಲಿ 2 ಕಪ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ. ಅದಕ್ಕೆ ನಾನು 3 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ನೀರು ಕುದಿ ಬಂದಿದೆ. 1-1.5 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉರಿ ಕಮ್ಮಿ ಮಾಡಿಕೊಂಡು ನಾನು ಇವಾಗ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಂಡು ನಾನು ಕಲಿಸ್ಕೊತೀನಿ. ಇಲ್ಲಿ ಅಕ್ಕಿ ಹಿಟ್ಟು ಬದಲು ಜೋಳದ ಹಿಟ್ಟು ಹಾಕೊಂಡು ಮಾಡ್ಬೋದು ನಾವು. ಇವಾಗ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ. ನಾನು ಇವಾಗ ಮೇಲೆ ಚೂರಿ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಒಂದ್ಸಲ ಕಲಿಸ್ಬಿಟ್ಟು ಇದು ಸ್ವಲ್ಪ ಬೆಚ್ಚಗಾಗಬೇಕು. ಬೆಚ್ಚಗಾದ್ಮೇಲೆ ಮತ್ತೆ ನಾದ್ಕೊಂಡು ಬಟ್ಲು ಕಡುಬು ಮಾಡ್ತೀನಿ. ನಾನು ಸ್ಟವ್ನ ಆಫ್ ಮಾಡಿ ನಾನು ಮುಚ್ಚಿಟ್ಬಿಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನು ಅಷ್ಟೊತ್ತಿಗೆ ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಚೂರು ಹಿಂಗ್ ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ ಸಿಡ್ದಿದೆ. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಬಾಡಿಸ್ಕೊಂಡಿದ್ದೀನಿ. ಈಗ ದಂಟಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನ ಹಾಕೋತಿದ್ದೀನಿ. ನಾನಿಲ್ಲಿ 1 ಕಟ್ಟಷ್ಟು ದಂಟಿನ ಸೊಪ್ಪು ತಗೊಂಡಿದ್ದೀನಿ. 1-2 ಈರುಳ್ಳಿ ತಗೊಂಡಿದ್ದೀನಿ. 1/4 ಲೋಟದಷ್ಟು ನಾನು ನೀರು ಹಾಕೋತಾ ಇದ್ದೀನಿ. ಸೊಪ್ಪಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ಜಾಸ್ತಿ ಏನು ನೀರು ಬೇಕಾಗಲ್ಲ. ಒಂದು ಸ್ವಲ್ಪ ಆದರೆ ಸಾಕಾಗತ್ತೆ. 5 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ಇವಾಗ ಸೊಪ್ಪು ಬೆಂದಿದ್ಯಾ ನೋಡೋಣ. ಈಗ ಬೆಂದಿದ್ಯಾ ನೋಡ್ತಾ ಇದ್ದೀನಿ. ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಇದೆ. ನಾನು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಹಿಟ್ಟು ತಣ್ಣಗಾಗಿದೆ. ಒಂದು ತಟ್ಟೆಲಿ ಹಾಕೊಂಡು ನಾದ್ಕೋತೀನಿ ನಾನು. ಇವಾಗ ಸ್ವಲ್ಪನೇ ಹಾಕೊಂಡು ನಾದ್ತೀನಿ. ಈ ಬಟ್ಲು ಕಡುಬನ್ನ ಯಾವಾಗಾದ್ರೂ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಎಲ್ಲ ಮಾಡ್ಕೊಂಡು ತಿಂತಿರ್ತೀವಲ್ಲ, ಅದ್ರ ಜೊತೆಗೆ ಇದು ಒಂದು ಟಿಫನ್ ಅಂತ ಆ್ಯಡ್ ಮಾಡ್ಕೋಬೋದು. ಇದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಏನೂ ಇರಲ್ಲ. ನಾನು ಇವಾಗ ಹಿಟ್ಟನ್ನ ಮತ್ತೆ ಆವಿಲೇ ಬೇಯಿಸ್ತೀನಲ್ಲ, ಹಾಗಾಗಿ ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರೂ ಇಷ್ಟಪಟ್ಟು ತಿನ್ಬಹುದು ಇದನ್ನ. ಇವಾಗ ನಾನು ಬಟ್ಲುಗಡುಬು ಮಾಡ್ಕೊಳ್ಳೋಕ್ಕೆ ಹಿಟ್ಟು ತಗೋತಾ ಇದ್ದೀನಿ. ಚೂರು ಚಿಕ್ಕದು ಮಾಡ್ಬೋದು. ನಾನಿವಾಗ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ಬಟ್ಲು ಶೇಪಲ್ಲಿ ಮಾಡ್ಕೊಳ್ಳೋದಷ್ಟೇ.
ಇದೇ ರೀತಿ ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಒಂಚೂರು ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಸವರ್ಕೋಬೋದು, ಇಲ್ಲಾಂದರೆ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ನೋಡಿ ಈ ರೀತಿ ಉಲ್ಟಾ ಇಡ್ತಾ ಇದ್ದೀನಿ ನಾನು, ಇಲ್ಲಾಂದರೆ ಇದರಲ್ಲಿ ನೀರು ತುಂಬ್ಕೊಂಡ್ಬಿಡತ್ತೆ, ಆವಿ ನೀರೆಲ್ಲ. ಅದಕ್ಕೋಸ್ಕರ ಒಂದು 10 ರಿಂದ 12 ನಿಮಿಷ ನಾನು ಬೇಯಿಸ್ಕೊತೀನಿ ಇದನ್ನು. ಇವಾಗ ಮುಚ್ಚಿಟ್ಬಿಟ್ಟು ಒಂದು 10 ರಿಂದ 12 ನಿಮಿಷ ನಾನು ಸ್ಟೀಮ್ ಮಾಡ್ಕೊತೀನಿ. ಇವಾಗ ಒಂದು 15 ನಿಮಿಷ ಆಗಿದೆ. ನೀಟಾಗಿ ಬೆಂದಿದೆಯಾ ನೋಡ್ತಾ ಇದ್ದೀನಿ. ಇವಾಗ ಬೆಂದಿದೆ, ಇವಾಗ ನೀಟಾಗಿ ನೋಡಿ, ಕೈಗೆ ಒಂಚೂರು ಏನು ಹತ್ತಾ ಇಲ್ಲ ಇವಾಗ ಈ ರೀತಿ. ಇವಾಗ ಒಂದು 2 ಸೆಕೆಂಡ್ ಬಿಟ್ಟು ನಾನು ತೆಗೆದುಬಿಡ್ತೀನಿ. ಈ ರೀತಿ ನೋಡಿ ಎಲ್ಲನೂ ತೆಗೆದಿಟ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಇದರಲ್ಲಿ ಪಲ್ಯ ಹಾಕ್ತಾ ಇದ್ದೀನಿ ನಾನು. ಇದು ಕಾಯಿ ಚಟ್ನಿ ಜೊತೆಗೂ ರುಚಿಯಾಗೇ ಇರುತ್ತೆ, ಪಲ್ಯ ಜೊತೆಗೂ ಚೆನ್ನಾಗಿರುತ್ತೆ, ಎರಡೂ ನೆಂಚ್ಕೊಂಡು ತಿನ್ಬೋದು. ನಾನು ಎರಡೂ ಮಾಡಿದ್ದೀನಿ, ಕಾಯಿ ಚಟ್ನಿನೂ ಮಾಡಿದ್ದೀನಿ, ಪಲ್ಯ ಕೂಡ ಮಾಡಿದ್ದೀನಿ. ನೋಡಿ ಈಗ ಬಟ್ಲುಗಡುಬು ವಿತ್ ಪಲ್ಯ ಆ್ಯಂಡ್ ಚಟ್ನಿ ರೆಡಿ ಇದೆ. ನೀವು ಒಮ್ಮೆ ಮನೇಲಿ ಈ ರೀತಿ ಬಟ್ಲು ಕಡುಬನ್ನ ಮಾಡ್ಕೊಂಡು ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.